ಸೊಗಸಾದ ಹಾಡುಗಾರಿಕೆ ಹೊಸ ಬೆಳಕು ಚಿತ್ರದ ಎಸ್ ಜಾನಕಿಯಮ್ಮ ಹಾಗೂ ವಾಣಿ ಜಯರಾಮ್ ಮೇಡಮ್ ಅವರು ಹಾಡಿದಂತಹ ಜನಪ್ರಿಯ ಗೀತೆ ಮಹಾಕವಿ ಕುವೆಂಪು ಅವರ ರಚನೆಯನ್ನ ಈ ಚಿತ್ರದಲ್ಲಿ ಅಳವಡಿಸಿಕೊಂಡಿರೋದು ನಿಜಕ್ಕೂ ಒಂದು ವಿಶೇಷನೇ. ಹೊಸ ಬೆಳಕು ಚಿತ್ರಕ್ಕಾಗಿ ಎಂ ರಂಗರಾವ್ ಸರ್ಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಇಂಥ ಹಾಡನ್ನ ಕೊಟ್ರೆ ರಾಜ್ಯ ಪ್ರಶಸ್ತಿ ಏನು ರಾಷ್ಟ್ರ ಪ್ರಶಸ್ತಿನೂ ಸಿಗಬೇಕು, ಅಷ್ಟು ಅದ್ಭುತವಾದಂತಹ ಗೀತೆ ಇದು. ಇವತ್ತು ನೀವು ಹಾಡಿದಾಗ ಮತ್ತೊಮ್ಮೆ ಎಲ್ಲರ ಮುಖದಲ್ಲಿ ಒಂದು ಮುಗುಳ್ನಗೆ ಮೂಡ್ತು. ಥ್ಯಾಂಕ್ ಯು ಶರದಿ. ಥ್ಯಾಂಕ್ ಯು. ಎಸ್ ವಿಪಿಸಾ, ಮೊದಲಿಗೆ ಬಾಲಿ ಸರ್ ಅವರ ಒಂದು ಮನಸ್ಸಿನ ಮಾತನ್ನ ಆಡ್ತಾರೆ. ಏನಿಲ್ಲ, ಇದು ಒನ್ ಆಫ್ ದಿ ಫೈನೆಸ್ಟ್ ಕಂಪೋಸಿಷನ್ಸ್ ಇನ್ ದಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಫಸ್ಟ್ ಪಾಯಿಂಟ್, ಕುವೆಂಪು ಅವರಿಗೆ ಸಲ್ಲಿಸಬೇಕಾದ ಫಸ್ಟ್ ಕ್ಲಾಸ್ ನಮನ ಅಂದರೆ ಇದನ್ನೇ ಹೇಳ್ಬೋದು ಅಂತ ಒಂದು ಕಂಪೋಸಿಷನ್ನು. ಸಿನಿಮಾದಲ್ಲಿ ಇಬ್ಬರು ಹಾಡಿರೋದು ಅದು ಒಬ್ರಿಗೆ ಒಬ್ರು ಕಾಂಪ್ಲಿಮೆಂಟ್ ಮಾಡಿ ಓವರ್ಲ್ಯಾಪ್ ಹಾಕಿ ಭಾಳ ಬ್ಯೂಟಿಫುಲ್ಲಾಗಿದ್ದ ಒಂದು ಕಂಪೋಸಿಷನ್ನು. ಒಬ್ಬರೇ ಭಾಳ ಚೆನ್ನಾಗಿ ಹಾಡಿದ್ರು. ಅದರಿಂದ ನನಗೆ ಥ್ಯಾಂಕ್ ಯು ಸೊ ಮಚ್. ಟೋಟಲ್ ಫ್ಲಾಲೆಸ್ ಅನ್ನಂಗಿತ್ತು. ನನಗೆ ಭಾಳ ಸಂತೋಷ ಕೊಟ್ಟಿದ್ದು. ಥ್ಯಾಂಕ್ ಯು ಸರ್. ಸೂಪರ್. ಥ್ಯಾಂಕ್ ಯು ಬಾಲಿ ಸರ್. ಈಗೇನು ಹೇಳ್ತಾರೆ ವಿಪಿ ಸರ್? ಇನ್ನೇನ್ ಮತ್ತೆ ಹಾಡಂಗಿಲ್ಲ. ಬಾಲಿ ಸಾರೇ ಚೆನ್ನಾಗಿತ್ತು ಅಂದಮೇಲೆ ಏನು ಅಪೇಕ್ಷಿಸಬಹುದು? ಇವತ್ತು ಮಹಾಗುರುಗಳು ನಮ್ಮೊಂದಿಗೆ ಇದ್ದಿದ್ರೆ ಅವ್ರು ಏನ್ ಮಾಡ್ತಾ ಇದ್ರು? 1 2 ಥ್ಯಾಂಕ್ ಯು ಸೊ ಮಚ್. ಶರದಿ ಅವರೇ, the best thing about this performance was it was Sharadi Patil singing a song. ಥ್ಯಾಂಕ್ ಯು ಸರ್. ಶರದಿ ಪಾಟೀಲ್ ಅವರು ಒಂದು ಹಾಡನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರು. ಬಾಲಿ ಸರ್ ಹೇಳ್ದಂಗೆ ಇದು ಸುಲಭವಾದ ಹಾಡಲ್ಲ, ಸುಂದರವಾದ ಹಾಡು. ಆದ್ರೆ ಹಾಡ್ಲಿಕ್ಕೆ ಅನೇಕ ಸಣ್ಣ ವಿಷಯಗಳಿವೆ. ಎಲ್ಲೋ ಒಂದು ನಿಮ್ಮ ಶೈಲಿಯ ಪ್ರಸ್ತುತಿ ಏನಿತ್ತು ಅದು ಬಹಳ ಸುಂದರವಾಗಿತ್ತು. ಮತ್ತೆ ಶ್ರುತಿ ಶುದ್ಧವಾಗಿ ಈ ರೀತಿ ಹಾಡುಗಳನ್ನು ಕೇಳೋದು, ಕೆಲವು ಹೊಸ ಸಂಗತಿಗಳು ಬಂದು ಕೇಳಲಿಕ್ಕೆ ಬಹಳ ಆನಂದವಾಗಿತ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಶರದಿ ಅವರೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್. ಶರದಿ ಅವರೇ, ಪರ್ಸನಲ್ ಆಗಿ ನನಗೆ ಬಹಳ ಸಂತೋಷ. ನಿಮ್ಮ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಕಾಣ್ತಾ ಇರೋದು. ಯಾಕಂದ್ರೆ ಯು ಆರ್ ಅ ಚಾಂಪಿಯನ್, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇವತ್ತು ಕಂಪ್ಲೀಟ್ ಆಗಿ ನೀವು ಅದನ್ನ ಪ್ರಸ್ತುತಪಡಿಸಿದ್ರಿ. ನೀವು ಮುಂದೆ ಪ್ಲೇಬ್ಯಾಕ್ ಸಿಂಗಿಂಗಲ್ಲಿ ನೀವು ಹಾಡಬೇಕಾದ್ರೆ ನೀವು ಹಾಡೋದಕ್ಕೆ ನಿಮ್ಮ ಈ ಹಾಡೇನೆ ನಿಮ್ಗೊಂದು ಸಬ್ಜೆಕ್ಟ್ ಆಗುತ್ತೆ. ಇದನ್ನ ಮತ್ತೆ ನೋಡಿ, ಯಾಕಂದ್ರೆ ಕೆಲವೊಂದು ಐಡಿಯಾಸ್ ನೀವೇನು ಹಾಡ್ತಾ ಇದ್ದೀರಲ್ಲ ಅದೇ ನಿಮ್ಮ ಸ್ಟ್ರೆಂತ್. ಇದನ್ನ ನೀವು ಸ್ಟಡಿ ಮಾಡಿ, ಇದರಲ್ಲಿ ನೀವು ಕಾಣ್ತೀರಾ ನಿಮಗೆ ನೀವು ಏನು ಹಾಡಬೇಕು, ನಿಮ್ಮ ತನ ಏನು ಹಾಕಬೇಕು ಅನ್ನೋದು ಒಂದು ಸ್ಟೈಲ್ ಇದೆ, ಒಂದು ಡಿಸೈನ್ ಇದೆ ಇದರಲ್ಲಿ. ಅದನ್ನು ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗುತ್ತೆ ನಿಮಗೆ. ಗಾಡ್ ಬ್ಲೆಸ್. ಸುಚೇತನ್ ಸರ್, ಸೂಪರ್ ಸರ್. ಸೊ ಪ್ರೌಡ್ ಅದು ನೀವು ಸುಚೇತನ್ ಸರ್ ಟೀಮಲ್ಲಿರೋದು. ಆ್ಯಂಡ್ ಹಿ ಡಿಸರ್ವ್ಸ್ ಸಚ್ ಸ್ಟೂಡೆಂಟ್ಸ್. ಒಳ್ಳೇದಾಗಲಿ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಅರ್ಜುನ್ ಸರ್. ಪರ್ಸನಲ್ ಆಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಫಸ್ಟ್ ಈ ಸಾಂಗ್ ಸಿಕ್ಕಾಗ ಇಷ್ಟು ಫೀಲ್ ಕೊಟ್ಟು ನಾನು ಅಷ್ಟೊಂದು ಹಾಡ್ತಿರ್ಲಿಲ್ಲ. ಬಟ್ ಪ್ರತಿಯೊಂದು ಅಕ್ಷರ ಹೇಗೆ ಅದನ್ನು ಮುದ್ದು ಮಾಡಿ ಹೇಗೆ ಹಾಡಬೇಕು ಅಂತ ಸರೇ ಹೇಳ್ಕೊಟ್ಟಿರೋದು. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಆವರ್ತನ ಟ್ರೋಫಿ ಇರುವಂತಹ ತಂಡ ಟೀಮ್ ಸುಚೇತನ್ ಅವರ ಈ ಮೊದಲ ಪರ್ಫಾರ್ಮೆನ್ಸ್ಗೆ ಗೋಲ್ಡನ್ ಬಜರ್ ಬಂದಿದೆ. ಸದ್ಯಕ್ಕಲ್ಲಿ ಆವರ್ತನ ಟ್ರೋಫಿ ಇದೆ, ಅಲ್ಲೇ ಇರ್ಲಿ ಅನ್ನೋದು ಕೂಡ ನಮ್ಮ ಇಚ್ಛೆ. ತುಂಬಾ ಚೆನ್ನಾಗಿ ಅದನ್ನ ಕಾಪಾಡ್ಕೋತಾ ಇದ್ದಾರೆ ಸುಚೇತನ್ ಸರ್ ಅವರು. ಫೆವಿಕ್ವಿಕ್ ಹಾಕಿದ್ದೀನಿ ಅಲ್ಲಿಗೆ, ಬರಲ್ಲ. ಆ ಕಾನ್ಫಿಡೆನ್ಸ್ ಬೇಕು ಸರ್ ಕಾಂಪಿಟೇಷನ್ ಅಲ್ಲಿ. ಅದು ಶರದಿ, ನಿಮ್ಮ ಹೊಸ ಸರದಿ ಶುರು ಆಗಿದೆ. ಕಂಗ್ರ್ಯಾಚುಲೇಷನ್ಸ್ ತಗೋ ಗೋಲ್ಡನ್ ಬಜರ್. ಆಮೇಲೆ ಮನೇಲಿ ಏನ್ ಹೇಳ್ತಿದ್ದಾರೆ? ಏನಿಲ್ಲ ಅಕ್ಕ, ನಿಲ್ಸ್ಬಿಟ್ರಾ ಹುಡುಕಾಟ? ಅವಳೇ ಹುಡ್ಕೊಂಡ್ಬಿಟ್ಟಿದ್ದಾಳೆ. ಈಗ ಹಾಡಿದ್ದು ಅದೇ, ಅದನ್ನೇ ಅವಾಗ್ಲಿಂದ ಹಾಡ್ತಿದ್ವಿ. ತೆರೆದಿದೆ ಮನೆ ಅಲ್ಲ, ಶರದಿಯ ಮನೆ ಅಂತ. ಬೇಬಿ ಹೇಳು, ನಿನ್ನ ಮದ್ವೆಗ ಹುಡುಗ 3 ಕ್ವಾಲಿಟೀಸ್ ಇತ್ತಲ್ಲ, ಏನು ಮೈಸೂರವರೇ ಆಗಿರ್ಬೇಕು ಅಲ್ಲ? ಎಲ್ಲಿನ? ಎಲ್ಲ ಮೈಸೂರು, ಉಡುಪಿ, ಮಂಗಳೂರು. ಮೈಸೂರು, ಉಡುಪಿ, ಮಂಗಳೂರು 3 ಊರುಗಳಿಂದಾನೇ ಆಗಿರ್ಬೇಕು. ತಲೆ ತುಂಬಾ ಕೂದಲಿರ್ಬೇಕು. ಮೂರನೇದು ಪಾಪ ಆಗಿರ್ಬೇಕು. ಪಾಪ ಅಲ್ಲ ಕಣೋ, ಅಲ್ಲೇ ಅವನಿಗೆ ಪಾಪ ಆಗಿರೋದೇನ್ ಬೇಕಾಗಿಲ್ಲ, ಅವನು ಪಾಪು ತರ ಇರ್ಬೇಕು. ಆಮೇಲೆ ಈ 3 ಕ್ವಾಲಿಟೀಸ್ ಹುಡುಗನ್ಗಿದ್ಯಾ? ಇಲ್ಲ ಅಕ್ಕ, ನಂಗೆ ಯಾರೂ ಇಲ್ಲ. ಫಸ್ಟ್ ಅಕ್ಷರ ಆದ್ರೂ ಹೇಳೇಮ್ಮ. ಸರ್, ನಮ್ಮ ಹುಡುಗ ಹುಡುಕೊಂಡಿದಾರಂತೆ. ಅದೇ ನಮ್ದು ಮ್ಯೂಸಿಕಲ್ ಶೋಲಿ ಒಂದು ಅರುಂಧತಿ ಹೆಗಡೆಗೆ ಸೀಮಂತ ಮಾಡಿದ್ವಿ, ಇನ್ನು ಇವ್ರಿಗೆ ಮದುವೆ.
ಹಿಂಗೆ ಮಾಡೋಣ, ಇಲ್ಲಿ ಮುಂಜಿ ಅದು ಗೃಹ ಪ್ರವೇಶ ಅದು ಇದು ಎಲ್ಲ ಶುರು ಮಾಡ್ಕೊಳ್ಳೋಣ, ಏನಂತೆ? ಅದು ನಮ್ಮ ಟೀಮಲ್ಲೇ ಆಗ್ತಾ ಇದೆ ಸರ್, ಹಾ? ನಮ್ಮ ಟೀಮಲ್ಲೇ ಆಗ್ತಾ ಇದೆ. ಹೌದು ಸರ್. ಸರ್ ಮಾಡಿ ಮಾಡಿ ಹೋಗೋರು ಹೋಯ್ತಾ ಇದಾರೆ, ಕಳಿಸ್ಕೊಡ್ತಾ ಕೊನೆಗೆ ನಾನು ಇದ್ದೀನಿ. ಒಬ್ಬನೇ ಉಳ್ಕೊಂಡ್ಬಿಡ್ತೀನಿ. ಶರದಿ ಹೊರಡಿ, ಸಿಗ್ಲಿ ಒಳ್ಳೆ ಹುಡುಗ ವಿತ್ ಮುಡಿ. ನನಗೆ ಇವತ್ತು ವಿಜೇತ್ನ ಹೊಸದಾಗಿ ನೋಡೋ ತರ ಇತ್ತು. ವಿಜೇತ್ ಸೋ ಬ್ಯೂಟಿಫುಲ್, ವಿಜೇತ್ ಸೋ ಬ್ಯೂಟಿಫುಲ್. ಮೀನ್ಸ್ ಅ ಲಾಟ್, ಥ್ಯಾಂಕ್ ಯು. ಈ ಹಾಡೆ ಹಂಗೆ ಕಣ, ಯಾಕೆ ಹೇಳು? ಈ ಹಾಡು ಸಂಯೋಜನೆ ಮಾಡಿದ್ ಯಾರು? ಅರ್ಜುನ್ ಜನ್ಯ ಸರ್. ನೋ 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 ನೋ, ರೊಮ್ಯಾಂಟಿಕ್ ಕಿಂಗ್ ಅರ್ಜುನ್ ಜನ್ಯ ಸರ್. ಅರ್ಜುನ್ ಜನ್ಯ ಸರ್ಗೆ ಈ ಹಾಡನ್ನ ಕೊಟ್ಟಿದ್ದಕ್ಕೆ ಸ್ಪೆಷಲ್ 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 ಚಪ್ಪಾಳೆ ಸರ್. ಈ ಹಾಡನ್ನ ಎಷ್ಟು ಸಲ ಕೇಳಿದ್ರು ಕೂಡ ಆ ಕಿರುನಗೆ ಮಾತ್ರ ಮಿಸ್ ಆಗದೇ ಇಲ್ಲ ಸರ್. ಪ್ರತಿ ಬಾರಿ ಕೇಳಿದಾಗ ಮುಖದಲ್ಲಿ ಒಂದು ಕಿರುನಗೆ ಮೂಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಾಂಗ್ ಸರ್. ವಿಜೇತ್ ಅವರೇ, ಎಸ್ ಸರ್. ಬಹಳ ಅದ್ಭುತವಾದ ಪ್ರೆಸೆಂಟೇಷನ್ ಅಂತ ಹೇಳಿ. ಯಾಕಂದರೆ ಓವರ್ ಆಲ್ ಆ ಹಾಡು ಬೇಕಾದಂಥ ಮೂಡ್, ಆ ಲೈಟಿಂಗು, ಆ ಸ್ಮೋಕು ಸ್ಟೇಜ್ ಮೇಲೆ, ಆಮೇಲೆ ನಿಮ್ಮ ಮ್ಯಾನರಿಸಮ್ ತುಂಬ ಚೆನ್ನಾಗಿತ್ತು. ಕೊನೆಯಲ್ಲಿ ಹಾಡಿದ್ದು ಇಟ್ ವಾಸ್ ಅ ಸರ್ಪ್ರೈಸ್. ಅದೇ ಒಂದು ಬೇರೆ ಹಾಡು ಥರ ಇತ್ತು. ದಟ್ ವಾಸ್ ಅ ಡಿಫ್ರೆಂಟ್ ಸಾಂಗ್ ಆ್ಯಂಡ್ ಇಟ್ ವಾಸ್ ಸೋ ಕ್ಯಾಚಿ ಆಲ್ಸೋ. ಹೇಮಂತ್ ಸರ್ ಸರ್. ಸೂಪರ್ ಸರ್, ಸೌಂಡ್ ವೆರಿ ಗುಡ್. ಆ ಎಂಡ್ ಪೋರ್ಷನ್ ವಾಸ್ ಅದೊಂದು ಬೇರೆ ಗ್ರ್ಯಾಂಡಿಯರ್ ಆ್ಯಂಡ್ ಆರ್ಕೆಸ್ಟ್ರಾ ಪ್ಲೇಟ್ ಸೋ ವೆಲ್. ಅದಕ್ಕೆ ಮಾಡಿದಂಥ ಅರೇಂಜ್ಮೆಂಟ್ ಎಲ್ಲವೂ ಅದು ಒಂದು ಬೇರೆ ಹಾಡು. ಮುಂಗಾರು ಮಳೆ 3 ಅಂತ ಮಾಡಿದ್ರೆ ಈ ಜೂನಿಯರ್ಸ್ ಮಾಡೋರು. ಬಟ್ ಓವರ್ ಆಲ್ ನೋಡೋಕೆ ಇಟ್ ವಾಸ್ ಅ ವೆರಿ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ವಿಪಿ ಸರ್. ವಿಜೇತ್, ಫ್ಯಾಂಟಾಸ್ಟಿಕ್ ಆಟಿಟ್ಯೂಡ್, ಸ್ಟೈಲ್ ಆ್ಯಂಡ್ ಗ್ರೇಟ್ ಪ್ರೆಸೆಂಟೇಷನ್. ಇನ್ ದಟ್ ಪರ್ಫಾರ್ಮೆನ್ಸ್ ಅಲ್ಲಿ ಒಂದು ಕಂಟ್ರೋಲ್ ಇದೆ ನಿನಗೆ, ಬಹಳ ಒಳ್ಳೆ ಕಂಟ್ರೋಲ್ ಇದೆ. ಆ್ಯಂಡ್ ದಟ್ಸ್ ಅ ವೆರಿ ಗುಡ್ ಕ್ವಾಲಿಟಿ. ಆ ಸ್ಟೈಲಲ್ಲಿ ಏನಾಗ್ಬಿಡುತ್ತೆ, ಕೆಲವೊಮ್ಮೆ ಆ ಸಾಂಗ್ ನಮ್ಮ ಕೈಯಿಂದ ಸ್ವಲ್ಪ ಜಾರ್ತಾ ಹೋಗುತ್ತೆ, ನಮಗೆ ಗೊತ್ತೂ ಆಗಲ್ಲ. ಸರಿಯಾಗಿ ನಾವೆಲ್ಲೋ ಇರ್ತೀವಿ, ಯಾವುದೋ ಒಂದು ಲೋಕದಲ್ಲಿ ಇರ್ತೀವಿ, ಬ್ಯೂಟಿಫುಲ್ ಲೋಕ. ಯಾಕಂದ್ರೆ ಹಾಡು ಅಷ್ಟೇ ಬ್ಯೂಟಿಫುಲ್ ಆಗಿದೆ, ಬಟ್ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಒಂದು ಕಾನ್ಷಿಯಸ್ ಎಫರ್ಟ್ ಅಷ್ಟೇ ಅದು. ಆ್ಯಂಡ್ ಫಾರ್ ಯು ಇಟ್ ಈಸ್ ವೆರಿ ಈಸಿ ಬಿಕಾಸ್ ಯು ಆರ್ ಅ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್. ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಪಿ ಸರ್. ಸೊ ವಿಜೇತ್ ಅವರ ಈ ಒಂದು ವಿಭಿನ್ನವಾದಂತಹ ಪರ್ಫಾರ್ಮೆನ್ಸ್ಗೆ ಜೂರಿ ನಿಮ್ಮ ಸ್ಕೋರ್ಸ್ ಕೂಡ ವಿಭಿನ್ನವಾಗಿ ಬರಲಿ ಪ್ಲೀಸ್. Total scores 92.3. Sarigama papa sa sa papa, sarigama pa.